ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿದಿನ ಒಂದು ಸಬ್ಜೆಕ್ಟ್ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ನಮ್ಮ ಇವತ್ತಿನ ಸಬ್ಜೆಕ್ಟ್ ವಿಶ್ವ ಹಸಿವಿನ ದಿನ. ಬಹುಶಃ ಹಸುವಿನ ಬಗ್ಗೆ ತಿಳಿದಿರೋರೇ ಇಲ್ಲ ಅನಿಸುತ್ತೆ. ಬಹಳಷ್ಟು ಜನಕ್ಕೆ ಹಸುವಿನ ಬಗ್ಗೆ ಗೊತ್ತೇ ಇರುತ್ತೆ, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಹಸಿವಿನ ಅರಿವಾಗದೇ ಇರೋ ಜನ ಬಹಳಷ್ಟು ಕಮ್ಮಿ. ವಿಶ್ವಸಂಸ್ಥೆ ವಿಶ್ವ ಹಸಿವಿನ ದಿನವನ್ನು ಈ ದಿನ ಅಂದರೆ ಜೂನ್ 28ಕ್ಕೆ ಫಿಕ್ಸ್ ಮಾಡಿದೆ. ಅದ್ರ ಜೊತೆಗೆ ಈ ಬಾರಿ ವಿಶ್ವಸಂಸ್ಥೆ ಒಂದು ಸ್ಲೋಗನ್ ಕೂಡ ಬಿಡುಗಡೆ ಮಾಡಿದೆ, ಯುನೈಟ್ ಅಗೇನೆಸ್ಟ್ ಹಂಗರ್ ಅಂತ ಹೇಳಿಬಿಟ್ಟು. ಅಂದರೆ ಅದರ ವಿರುದ್ಧ ಹೋರಾಟ ಮಾಡೋಣ ನಾವು ಅಂತ ಹೇಳಿ. ವಿಶ್ವದಲ್ಲಿ ಕೋಟ್ಯಾಂತರ ಜನ ಹಸುವಿನಿಂದ ಈಗಲೂ ಬಳಲ್ತಾ ಇದ್ದಾರೆ, ಪೌಷ್ಟಿಕಾಂಶ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಅದು ಭಾರತದಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಆದರೆ ಕೆಲವು ಸಂಘ ಸಂಸ್ಥೆಗಳು ಹಸುವನ್ನು ಇಂಗಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸರ್ಕಾರವೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಮ್ಮ ಜೊತೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅದಕ್ಕಿಂತ ಮೊದಲು ಸಂಕ್ಷಿಪ್ತವಾಗಿ ಒಂದು ವರದಿ. ಇಂದು ವಿಶ್ವ ಹಸಿವಿನ ದಿನ. ಅನ್ನವಿಲ್ಲದೆ ಸಾಯುತ್ತಿದ್ದಾರೆ ಲಕ್ಷ ಲಕ್ಷ ಜನ. ಬನ್ನಿ ಹಸಿವಿನ ವಿರುದ್ಧ ಹೋರಾಡೋಣ ಹಾಗಂತ ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ. ಆದರೆ ಆಹಾರದ ಹಾಹಾಕಾರ ನೀಗುತ್ತಿಲ್ಲ. ಆಹಾರ ಸಿಕ್ಕದೆ ಪ್ರತಿ ವರ್ಷ, ಪ್ರತಿದಿನ, ಪ್ರತಿ ನಿಮಿಷ ಜನ ಸಾಯುತ್ತಲೇ ಇದ್ದಾರೆ. ಸುಮ್ಮನೆ ಇದೊಂದು ಲೆಕ್ಕ ನೋಡಿದ್ರೆ ಸಾಕು, ಎದೆ ಝಲ್ಲೆನ್ನುತ್ತೆ. ಜಗತ್ತಿನಲ್ಲಿ ಹಸಿವಿನಿಂದ ದಿನಕ್ಕೆ 25,000 ಜನ ಸಾವು. ಇದು ಭಯಾನಕ ಎನಿಸಿದರೂ ಸತ್ಯ. ಪ್ರತಿದಿನ ಜಗತ್ತಿನಲ್ಲಿ ಹುಟ್ಟು ಸಾವು ನಡೆಯುತ್ತಲೇ ಇರುತ್ತೆ. ಆದರೆ ಆಹಾರವಿಲ್ಲದೆ, ಆಹಾರ ಪಡೆಯಲು ಸಾಧ್ಯವಾಗದೆ, ಶಕ್ತಿ ಇಲ್ಲದೆ ಒಂದು ದಿನಕ್ಕೆ 25,000 ಜನ ಸಾಯ್ತಾರೆ ಎನ್ನುವುದಿದೆಯಲ್ಲ, ಅದು ಜಗತ್ತಿನ ಪ್ರತಿಯೊಬ್ಬ ನಾಗರಿಕನೂ ತಲೆ ತಗ್ಗಿಸಲೇಬೇಕಾದ ಸಂಗತಿ. ಭಾರತದಲ್ಲಿ ಹಸಿವಿಗೆ ವರ್ಷಕ್ಕೆ 25 ಲಕ್ಷ ಜನ ಸಾವು. ಇದು ನಮ್ಮ ಭಾರತದ ಕಥೆ. ವಿಚಿತ್ರವೇನು ಗೊತ್ತಾ? ಭಾರತದಲ್ಲಿ ಹಸಿವಿನಿಂದ ಸಾಯುವವರ ಸಂಖ್ಯೆ ವರ್ಷಕ್ಕೆ 25 ಲಕ್ಷವನ್ನು ಮೀರುತ್ತೆ. ಆದರೆ ಪ್ರತಿ ವರ್ಷ ಭಾರತದಲ್ಲಿ 150 ಲಕ್ಷ ಟನ್ಗಿಂತಲೂ ಹೆಚ್ಚಿನ ಆಹಾರ ಇಲಿ, ಹೆಗ್ಗಣ, ಹುಳ ಹುಪ್ಪಟೆಗಳ ಪಾಲಾಗ್ತಿದೆ. ಇದರಲ್ಲಿ ಕೇವಲ 1 ಲಕ್ಷ ಟನ್ ಆಹಾರವನ್ನ ಬಡವರಿಗೆ ಹಂಚಿದ್ರೂ ಸಾಕು, ಅದು 1 ಕೋಟಿ ಜನರಿಗೆ ಆಹಾರ ಒದಗಿಸಬಲ್ಲದು. ಇಂತಹ ಸರಳ ಸತ್ಯ ನಮ್ಮ ಸರ್ಕಾರಗಳಿಗೆ ಗೊತ್ತಾಗಿಲ್ಲ ಅನ್ನೋದೇ ವಿಪರ್ಯಾಸ. ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂತಹ ದೇಶದಲ್ಲಷ್ಟೇ ಅಲ್ಲ, ಅಭಿವೃದ್ಧಿ ಹೊಂದಿರುವ ಅಮೆರಿಕ, ಬ್ರಿಟನ್ನಂಥ ದೇಶಗಳಲ್ಲೂ ಹಸಿವಿನಿಂದ ಸಾಯುವ ಜನರಿದ್ದಾರೆ. ದಕ್ಷಿಣ ಆಫ್ರಿಕಾ ದೇಶದಲ್ಲಂತೂ ಜನರ ದೇಹ, ಕಣ್ಣು, ಎಲುಬುಗಳನ್ನ ಕಣ್ಣಲ್ಲೇ ಎಣಿಸಿ ನೋಡುವಂತಹ ಜನರಿದ್ದಾರೆ. ಅದು ಜಗತ್ತಿಗೆ ಗೊತ್ತಿದೆ. ಒಂದು ಸತ್ಯವನ್ನ ಎಲ್ಲರೂ ತಿಳಿದುಕೊಳ್ಬೇಕು. ಹಾಳಾಗುತ್ತಿರುವ ಆಹಾರ ಧಾನ್ಯ ರಕ್ಷಿಸಿ ಹಂಚಿದ್ರೆ ಜಗತ್ತಿನಲ್ಲಿ ಹಸಿವಿನಿಂದ ಒಬ್ಬನೇ ಒಬ್ಬ ಸಾಯುವ ಪರಿಸ್ಥಿತಿಯೂ ಬರೋದಿಲ್ಲ. ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅನ್ನೋದು ಕಟು ವಾಸ್ತವ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ವರದಿಯನ್ನು ತಾವು ಡೀಟೇಲ್ ಆಗಿ ನೋಡಿದ್ರಿ. ನಮ್ಮ ಜೊತೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನನ್ನ ಜೊತೆ ಇದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು ಅದಮ್ಯ ಚೇತನ. ತಮ್ಮ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಪ್ರತಿನಿತ್ಯ ಊಟ ಹಾಕ್ತಾ ಇದ್ದಾರೆ. ಅವರಿವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್, ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಹಾಗೆ ನನ್ನ ಜೊತೆ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾದಂತಹ ಕುಮಾರ್ ನಾಯ್ಕ ಅವರಿದ್ದಾರೆ. ಕುಮಾರ್ ನಾಯ್ಕ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಹಾಗೆ ನನ್ನ ಜೊತೆ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆಯ ಜನರಲ್ ಮ್ಯಾನೇಜರ್ ಆಗಿರೋ ವಿನಯ್ ಅವರಿದ್ದಾರೆ. ವಿನಯ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಇವತ್ತು ವಿಶ್ವ ಹಸಿವಿನ ದಿನ. ನಾವು ಆಹಾಕಾರ ಅಂತ ಕೊಟ್ಟಿದ್ದೀವಿ. ಆಹಾರ ಮತ್ತು ಆಹಾಕಾರ ಯಾಕೆ ಉದ್ಭವ ಆಗುತ್ತೆ ಅಂತ. ಈ ಹಸಿವು ಅಂದ ತಕ್ಷಣಕ್ಕೆ ನಿಮ್ಗೆ ಏನೇನು ನೆನಪಾಗುತ್ತೆ? ಹಸಿವು ಅಂದ ತಕ್ಷಣ ಒಂದು ಹಸಿವು ಎಲ್ಲರಿಗೂ ಇದ್ದೇ ಇದೆ. ಶ್ರೀಮಂತರಿರಲಿ, ಬಡವರಿರಲಿ, ಹಸಿವು ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ಬಂದಿರುವಂಥದ್ದು. ಅದು ನಮಗೆ ಹೆಚ್ಚಿನ ಆಹಾರ ಇರೋರಿಗೆ ಆ ಹಸಿವಿನ ಭಾವ ಗೊತ್ತಾಗಲ್ಲ. ಆದರೆ ಹಸಿವು ಅನ್ನೋ ಶಬ್ದ ಕೇಳಿದ ತಕ್ಷಣ ಮೊದಲೇ ಒಮ್ಮಿಗಲೇ
ಕಣ್ಣಿಗೆ ಕಟ್ಟೋದು ಚಿಕ್ಕ ಮಕ್ಕಳು ಎಲುಬಿನ ಹಂದರ ತಟ್ ಕೈಯಲ್ಲಿ ಏನಾದರೂ ಬೌಲ್ ಇರುವಂಥ ಆ ಒಂದು ಚಿತ್ರ ಒಂಥರ ನಮ್ಮ ಮೊದಲಿಂದ ಅದು ತಲೆಯಲ್ಲಿ ಕೂತಿರೋದು. ವಿಶೇಷವಾಗಿ ಆಫ್ರಿಕಾ ದೇಶದ ಇಥಿಯೋಪಿಯಾ ಅನ್ನೋದು ಬಹುಶಃ ಹಸಿವು ಅಂತ ಅದು ನೆನಪಾಗ್ತಿತ್ತು. ಅಲ್ಲಿಯ ಕೈಕಾಲು ಸಣ್ಣ ಇರುವ ಮಕ್ಕಳದ್ದು ಅದನ್ನೆಲ್ಲ ನಾವು ಕಣ್ಮುಂದೆ ನಮ್ಮ ದೇಶದಲ್ಲೂ ಕೆಲವೊಂದು ಹಿಂದುಳಿದ ಭಾಗಗಳ ಕೆಲವು ಮಕ್ಕಳು ನಾವು ಬೇರೆ ಬೇರೆ ಇದರಲ್ಲಿ ನೋಡಿದ್ದು ಈ ಥರದ್ದು ಕಣ್ಣಲ್ಲಿ ಬರೋದು. ಜೊತೆಗೆ ನಾವು ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೆ ಕಳೆದ ಒಂದು 10-15 ವರ್ಷದಿಂದ 20 ವರ್ಷದ ಹಿಂದೆ ಬೆಂಗಳೂರಿನಲ್ಲೂ ಸಹ ರಸ್ತೆಯ ಬದಿಯಲ್ಲಿರ್ಬೋದು ಕೆಲವೊಂದು ಭಾಗಗಳಲ್ಲಿ ಈ ಥರದ ಒಂದು ಹಸಿವಿನಿಂದ ಇರುವಂಥವ್ರು ಅನ್ನೋದು ಒಂದು ಕಣ್ಣಿಗೆ ಕಾಣ್ತಾ ಇತ್ತು. ಈಗಲೂ ಬಹುಶಃ ಸಿಗ್ನಲ್ಗಳಲ್ಲಿ ಓಡಾಡುವಾಗ ಕೆಲವು ಜನರನ್ನ ನೋಡ್ಬೋದು ಅಂತ ಭಿಕ್ಷೆ ಬೇಡ್ತಾ ಆಹಾರಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಪ್ರತಿನಿತ್ಯ ನಾವು ಮಾತುಗಳಲ್ಲಿ ಹೇಳ್ತಾ ಇದ್ದೀವಿ, ನಾವು ಎಲ್ಲ ಕಷ್ಟಪಡ್ತೀವಿ ಇಷ್ಟೆಲ್ಲ ಏನಕ್ಕೆ ಅಂದರೆ 3 ಹೊತ್ತು ಊಟಕ್ಕೆ ಬಟ್ಟೆಗೆ ಅನ್ನೋದು. ಅಂದರೆ ಹಸಿವು ಪ್ರತಿಯೊಬ್ಬರಿಗಿದ್ದೇ ಅದು ಅಗತ್ಯ. ಈ ಭೂಮಿಗೆ ಹುಟ್ಟುತ್ತಲೇ ಆರಂಭ, ಫೀಡಿಂಗ್ ಆಗಬೇಕು, ಆಗಲಿಲ್ಲ ಅಂತ ಹೇಳಿದ್ರೆ ಬದುಕೋದೇ ಕಷ್ಟ ಅಂತೇಳಿ ಸರ್ಕಾರದ ಪರವಾಗಿ ತಾವು ಮಾತಾಡೋದಕ್ಕೆ ಬಂದಿದ್ದೀರಿ. ಈ ಹಸುವಿನ ಬಗ್ಗೆ ತಾವು ಸರ್ಕಾರದ ಪ್ರತಿನಿಧಿ ಅನ್ನೋದಕ್ಕಿಂತ ತಾವು ಸಾಮಾನ್ಯ ಮನುಷ್ಯ, ತಮಗೂ ಕೂಡ ಹಸಿವಿದೆ. ಸರ್ಕಾರದ ಪ್ರತಿನಿಧಿಯಾಗಿ ನೀವೇನಾದರೂ ಕೆಲಸಗಳನ್ನು ಮಾಡ್ಬೋದು. ಅದ್ರ ಜೊತೆಗೆ ಈ ಹಸಿವು ಅಂದ ತಕ್ಷಣ ತಮಗೇನು ಮನಸ್ಸಲ್ಲಿ ನೆನಪಾಗುತ್ತೆ? ನಮ್ಮ ತಾಯಿ ನೆನಪಾಗ್ತಾ ಇದ್ದಾರೆ. ಯಾಕೆ? ಹಸಿವಾದಾಗ ತಕ್ಷಣ ನಾನು ಮಾಡುವಂಥದ್ದು ಫಸ್ಟ್ ಕಾಲ್ ಇಸ್ ಟು ಮೈ ಮದರ್. ಅಮ್ಮ ಅಂತ ಕೇಳ್ತಾ ಇದ್ರಿ. ಬಹುಶಃ ಪ್ರತಿ ಒಬ್ಬ ಜೀವಂತ ವ್ಯಕ್ತಿ ಅಂದರೆ ಮನುಷ್ಯ ಆಗಬಹುದು, ಪ್ರಾಣಿ ಆಗಬಹುದು, ಹಸಿವಾದ ತಕ್ಷಣ ಎದುರು ನೋಡುವಂಥದ್ದು ಆಹಾರವನ್ನು ಒದಗಿಸುವ ಇನ್ನೊಂದು ಚೇತನಕ್ಕೆ ನೋಡ್ತಾ ಇದ್ದಾರೆ. ಅದನ್ನೇ ತಾಯಿ ಅಂತ ಕರಿತಾ ಇದ್ದೀವಿ ನಾವು. ನನಗೆ ತಾಯಿ ನೆನಪಾಗ್ತಾಳೆ ಹಸಿವಾದ ತಕ್ಷಣ. ಅನಂತರ ನಾವು ಈ ಹಸಿವಿನ ವಿಸ್ತಾರ ಅಂದರೆ ಈ ಹಸಿವು ಅಂದ ತಕ್ಷಣ ಅದು ಬರೀ ಒಂದು 3 ಪದದಲ್ಲಿಲ್ಲ, ಅದು ಬಹಳ ಅದ್ರ ಹಿಂದೆ ದೊಡ್ಡ ದೊಡ್ಡ ಕಾರಣಗಳಿದೆ. ಬಹಳ ದೇಶಗಳು, ಬಹಳ ಖಂಡಗಳು ಅದರಿಂದ ಸಫರ್ ಆಗ್ತಾ ಇದೆ. ಜೊತೆಗೆ ನಮ್ಮ ದೇಶವೂ ಕೂಡ ಭಾಳ ಸಮಸ್ಯೆಯಲ್ಲಿದೆ. ಹಸಿವಿನಿಂದ ಸತ್ತ ವಿಚಾರಗಳನ್ನೆಲ್ಲ ನಾವು ಕೇಳಿದ್ದೀವಿ. ನೀವು ಸರ್ಕಾರಿ ಅಧಿಕಾರಿಯಾಗಿದ್ದರೆ ಹೆಚ್ಚು ನಿಮಗೆ ಅಂಕಿಅಂಶಗಳು ಕೂಡ ಗೊತ್ತಿರ್ಬೋದು ಯಾಕೆ ಸಾಯ್ತಾ ಇದ್ದಾರೆ ಅಂತೇಳಿ. ಈ ಹಸಿವಿನಿಂದ ಸಾವಾಗೋದಕ್ಕೆ ಏನು ಕಾರಣ ನಿಮ್ಮ ಪ್ರಕಾರ? ಆಹಾರದ ಕೊರತೆಯಿಂದ ಜನ ಏನಾದರೂ ಹಸಿವಿನಿಂದ ಸಾಯ್ತಾ ಇದ್ದಾರೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಈಗ ಇದನ್ನು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೆಲವು ವರ್ಷಗಳ ಹಿಂದೆ ಆದರೆ ನಾವು ಆಹಾರದ ಕೊರತೆ ಅನ್ನೋ ಒಂದು ವಿಷಯವನ್ನು ಹೇಳಬಹುದಾಗಿತ್ತು. ಈ ನಮ್ಮ ದೇಶದಲ್ಲಾಗಲಿ, ರಾಜ್ಯದಲ್ಲಾಗಲಿ ಅಥವಾ ನಮ್ಮ ಖಂಡದಲ್ಲಾಗಲಿ ಆಹಾರ ಧಾನ್ಯದ ಉತ್ಪಾದನೆ ಆಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಇದೆ, ಆ ದೃಷ್ಟಿಯಿಂದ ಒಂದು ಆಹಾರದ ಕೊರತೆ ಕಡಿಮೆ ಅಂತ ಹೇಳಿ. ಆದರೆ ಇವತ್ತಿನ ದಿವಸ ಆ ರೀತಿಯ ಪರಿಸ್ಥಿತಿ ಇಲ್ಲ. ಆಹಾರದ ಉತ್ಪಾದನೆ ಇದೆ, ಆದರೆ ಹಸಿವು ಅಂತ ಹೇಳಿದರೆ ಅದು ವೈಯಕ್ತಿಕವಾಗಿ ವ್ಯಕ್ತಿಗೆ ಆಗುವಂಥದ್ದು. ಆಹಾರ ಧಾನ್ಯ ಇರೋದು ಹೊರಗಡೆ. ಅದರಿಂದ ನೀವು ಹೇಳೋದು ನನಗೆ ಇನ್ನೊಂದು ನೆನಪಾಗುತ್ತೆ. ಅಮೆರಿಕದ ಅಧ್ಯಕ್ಷರೊಬ್ಬರು ಹೇಳಿದರು, ಭಾರತೀಯರು ಹೆಚ್ಚು ತಿನ್ನೋದ್ರಿಂದ ಆಹಾರದ ಕೊರತೆ ಕಾಣ್ತಾ ಇದೆ ಅಂತೇಳಿ. ನಿಮಗೆಲ್ಲ ಗೊತ್ತಿರ್ಬೋದು. ಅದು ತದ್ವಿರುದ್ಧವಾದಂಥ ಒಂದು ಅಂಕಿಅಂಶಗಳು. ಬಹುಶಃ ಅಮೆರಿಕ ಕನ್ಸ್ಯೂಮ್ ಮಾಡೋಷ್ಟು ಬೇರೆಯವರು ಕನ್ಸ್ಯೂಮ್ ಮಾಡಲಿಕ್ಕಿಲ್ಲ, ಬಟ್ ಅದು ಬೇರೆ ವಿಷಯ. ಇವತ್ತಿನ ದಿವಸ ಆಹಾರ ಧಾನ್ಯಕ್ಕೂ ಮತ್ತು ಹಸಿವಿಗೂ ವ್ಯತ್ಯಾಸ ಇದೆ. ಅಲ್ಲ, ಅದಕ್ಕೆ ದೊಡ್ಡ ವಿರೋಧ ಕೂಡ ವ್ಯಕ್ತವಾಗಿತ್ತು ಭಾರತದಲ್ಲಿ. ಹೌದು. ಆಹಾರ ಧಾನ್ಯದ ಪ್ರೊಡಕ್ಷನ್ ಸಾಕಷ್ಟಾಗಿದೆ. ಅಗ್ರಿಕಲ್ಚರ್ ಟೆಕ್ನಾಲಜಿನಲ್ಲಿ ನಮ್ಮ ರೈತರು ಪಡುವ ಶ್ರಮದಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ. ಆದರೆ ನಮಗೆ ತೊಂದರೆ ಎದುರಾಗಿರುವಂಥದ್ದು, ಯಾರಿಗೆ ಹಸುವಾಗ್ತದೋ ಅವರಿಗೆ ಕಾಲಕ್ಕೆ ಸರಿಯಾಗಿ, ಸಮಯಕ್ಕೆ ಸರಿಯಾಗಿ, ಸಾಕಷ್ಟು ಪ್ರಮಾಣದಲ್ಲಿ, ಸಾಕಷ್ಟು ವಿಧದ ಆಹಾರ ಸಿಗದೇ ಇರೋದು. ಇದನ್ನೇ ನಾವು ಹಸಿವು ಅಂತ ಹೇಳ್ಬಿಟ್ಟು ಕರೀತೀವಿ. ಆಹಾರವನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯ ಅವರಲ್ಲಿ ಇಲ್ಲದೆ ಆರ್ಥಿಕವಾಗಿ. ಹೌದು, ಈ ಥರ ಸಮಸ್ಯೆಗಳು. ತಮಗೇನು ಅನಿಸುತ್ತೆ ವಿನಯ್, ಹಸುವಿನ ಬಗ್ಗೆ ತಮಗೇನು ತಕ್ಷಣಕ್ಕೆ ಏನು ನೆನಪಾಗುತ್ತೆ? ಹಸಿವು ಅಂದರೆ ಮೊದಲಿಗೆ ಒಂದು ದೊಡ್ಡ ತೊಂದರೆ ಅಂತಲೇ ಅನಿಸುತ್ತೆ. ಹಸಿವು ಅಂತ ಫಸ್ಟ್ ಒಂದು ಪದ ಕೇಳಿದ ತಕ್ಷಣ ಒಂದು ದೊಡ್ಡ ತೊಂದರೆ ಅಂತ ಅನಿಸುತ್ತೆ. ಇದು ಎಲ್ಲ ಬೇರೆ ತೊಂದರೆಗಳು, ಸಾಮಾಜಿಕ ತೊಂದರೆಗಳು ಏನೇನಿದೆ ಎಲ್ಲದಕ್ಕೂ ಒಂದು ಬೀಜ ಇದ್ದಂಗೆ ಹಸುವಿನಿಂದ ಎಷ್ಟೊಂದು ಹುಟ್ಟಾಕೊಳ್ಳುತ್ತೆ. ಹಸಿವಿದ್ದರೆ ಜನ ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಇಳಿಬೋದು, ಮಕ್ಕಳಿಗೆ ಶಿಕ್ಷಣ ಸಿಗದೇ ಇರ್ಬೋದು, ಮತ್ತು ಒಂದು ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು. ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶ ಏನಿದೆ ಅದು ಕೂಡ ಬಹಳ ಇಂಪಾರ್ಟೆಂಟು. ಊಟ ಜಂಕ್ ಫುಡ್ ಅಂತ ಇವತ್ತು ತುಂಬ ಫೇಮಸ್ ಆಗಿಬಿಟ್ಟಿದೆ. ಅಮೇರಿಕನ್ ಫುಡ್ಡು, ಯುರೋಪಿಯನ್ ಫುಡ್ ಎಲ್ಲ ಜಂಕ್ ಫುಡ್ ಅಂತಾಗಿದೆ. ಜಂಕ್ ಫುಡ್ಗಿಂತ ನಮ್ಮ ಪೌಷ್ಟಿಕವಾಗಿರೋ ಆಹಾರ ಅದು ಸಿಗೋದು ಭಾಳ ಇಂಪಾರ್ಟೆಂಟ್. ಪ್ರಾಬಬ್ಲಿ ಜಂಕ್ ಫುಡ್ ಅನ್ನೋದು ಭಾಳ ಸುಲಭವಾಗಿ ಸಿಗುತ್ತೆ ನಗರಗಳಲ್ಲಿ. ಆದರೆ ನಿಜವಾಗ್ಲೂ ನೀಡಿರೋದು ಹಸಿವು ಆಹಾರ ಅಂತ ಮಾತಾಡಿದಾಗ ಪೌಷ್ಟಿಕವಾದ ಆಹಾರ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಜಸ್ಟ್. ಅಲ್ಲ, ಉಳಿದು ಎಲ್ಲದ್ದು ಏನೇ ನೀವು ಹೇಳಿ ವಿಚಾರಧಾರೆಗಳನ್ನು, ಏನು ಸಿದ್ಧಾಂತಗಳು ಹೇಳಿ, ಹೊಟ್ಟೆ ಹಸ್ಕೊಂಡಿದ್ರೆ ನಿಮ್ಗೆ ಯಾವ ತಲೆ ಯಾವುದೂ ಆಗಲ್ಲ. ಹೊಟ್ಟೆ ತುಂಬಿದ ಮೇಲೆ ಉಳಿದಿದ್ದ ಎಲ್ಲ ಸಿದ್ಧಾಂತಗಳು, ವಿಚಾರಗಳು ಅಥವಾ ಬೇರೆ ಏನು ಬೇಕಾದರೂ ಮಾತಾಡ್ಬೋದು. ನೀವು ಹೊಟ್ಟೆಗೆ ಇಲ್ಲ ಅಂದಮೇಲೆ ಏನು ಮಾತಾಡಿದ್ರು ಬಹುಶಃ ಯಾರಿಗೂ ಅರ್ಥನೂ ಆಗಲ್ಲ ಅನ್ಸುತ್ತೆ, ಗೊತ್ತೂ ಆಗಲ್ಲ. ಫಸ್ಟ್ ಫುಡ್ಡು ಅಂತೇಳಿ. ಆಮೇಲೆ ಈ ಆಧುನಿಕ ಜಗತ್ತಿನಲ್ಲಿ ನಾವು ಸಾಕಷ್ಟು ಮಾತಾಡ್ತೀವಿ, ಏನೇನೋ ಡೆವಲಪ್ಮೆಂಟ್ ಆಗಿದ್ದೀವಿ, ನಾವು ಚಂದ್ರ ಮಂಗಳ ಎಲ್ಲೆಲ್ಲೋ ಹೋಗಿದ್ದೀವಿ, ಮತ್ತು ವಿಕಸನಕ್ಕೆ ಅದಕ್ಕೊಂದು ಮಿತಿಯೇ ಇಲ್ಲ, ಅಷ್ಟು ದೊಡ್ಡ ವಿಕಸನ ಆಗಿದೆ. ಈಗಲೂ ಕೂಡ ಆ ಹಂತದಲ್ಲಿ ಬಹಳಷ್ಟು, ಅಂದರೆ ಲಕ್ಷಾಂತರ ಜನ ಹೊಟ್ಟೆಗಿಲ್ದಲೇ ಸಾಯ್ತಾ ಇದ್ದಾರೆ. ಅಂದರೆ ಬಹಳ ದೊಡ್ಡ ಇದೊಂದು ರೀತಿ, ಅದಕ್ಕೆ ಏನು ಹೇಳಬೇಕು ಗೊತ್ತಾಯಿಲ್ಲ ಪದ. ನಮ್ಮದು ಒಂದು ಹೌದು ತಾನೆ. ಅದು ಒಂದು ಬಡತನ ಆದರೆ ಅದೇ ಒಂದು ಕಡೆ ಅವೈಲಬಿಲಿಟಿ ಇದೆ, ಆದರೆ ರೀಚ್ ಔಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ವಿತರಣೆಯಲ್ಲಿ ಒಂದು ಕೊರತೆ ಇದ್ದರೆ
ಮೊದಲನೇ ಕಾರಣ ಬಡತನ ಇರ್ಬೋದು, ಆದರೆ ಅದರಲ್ಲಿ ಎರಡನೇದ್ದು ಸಾಯ್ತಾ ಇರೋದು ಅನ್ಸೋದು ಅಪೌಷ್ಟಿಕತೆ. ಸೊ ಈ ಆಹಾಕಾರದ ಬಗ್ಗೆ ಇನ್ನಷ್ಟು ಮಾತಾಡೋಣ, ಅದಕ್ಕೆ ಮುಂದೆ ಒಂದು ಚಿಕ್ಕ ಬ್ರೇಕ್.